ವೀಕ್ಷಕರೇ 2025 ಮುಗಿತಾ ಬಂದಿದೆ. 2026ಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಈಗ ವೆಲ್ಕಮ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. 2026 2025ರಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇವೆ. ಸಾಕಷ್ಟು ಕಷ್ಟ, ಸಾಕಷ್ಟು ಸುಖ, ಒಂದಷ್ಟು ನೋವು ಇವೆಲ್ಲವನ್ನು ಕೂಡ ಅನುಭವಿಸಿದ್ದೇವೆ. ಎಷ್ಟೋ ಮಂದಿಗಳು ಸಾಕಷ್ಟು ಜನರನ್ನು ಕೂಡ ಕಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಕೂಡ ಕಂಡಿದ್ದೇವೆ. ಅಪಘಾತ ಪ್ರಕರಣಗಳು ಎಷ್ಟರ ಮಟ್ಟಿಗೆ ಆಯಿತು ಅನ್ನೋದನ್ನು ಕೂಡ ಗಮನಿಸಿದ್ದೇವೆ. ಮತ್ತು ಒಂದು ಕ್ಷೇತ್ರದ ಬಗ್ಗೆ ಯಾವ ರೀತಿಯಾಗಿ ಚರ್ಚೆಗಳು ಆಯಿತು, ಆ ಒಂದು ಕ್ಷೇತ್ರವನ್ನು ಯಾವ ರೀತಿಯಾಗಿ ಅಪವಿತ್ರ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು ಅನ್ನೋದನ್ನು ನಾವು 2025ರಲ್ಲಿ ನೋಡಿದ್ದೇವೆ. ಪ್ರವಾಹಗಳು, ಭೂಕಂಪನ ಆಗಿರೋದನ್ನು ಕಂಡಿದ್ದೇವೆ. ಇದೀಗ ಇದೆಲ್ಲವನ್ನೂ ಕೂಡ ನಾವು ಮರೆತು 2026ನ್ನ ಖುಷಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೇವೆ. ಸೊ ಹಾಗಾಗಿ 2026ರಲ್ಲಿ ನಮ್ಮ ಜೀವನ ಹೇಗಿರುತ್ತೆ, ಯಾವ ರೀತಿಯಾದಂತಹ ಸಮಸ್ಯೆಗಳು ಬರುತ್ತೆ, ಯಾವ ನಕ್ಷತ್ರಗಳು ಯಾವ ರೀತಿಯಾಗಿ ಹೊಳೆಯುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದ ಬ್ರಹ್ಮಾಂಡ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ. 2025 ಮುಗಿಸಿ 2026ಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಸಾಕಷ್ಟು ಒಂದಷ್ಟು ನಮಗೆ ಭರವಸೆಗಳು ಕೂಡ ಇದೆ. 2026 ಹೇಗಿರಬಹುದು ಅನ್ನುವಂತಹ ಕುತೂಹಲ ಇದ್ದೇ ಇರುತ್ತೆ ಗುರುಜಿ. ಈ ವರ್ಷದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಎಲ್ಲ ದೇವಾನುಗ್ರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಿಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಆಂಗ್ಲ ಭಾಷಾದ ಹೊಸ ವರ್ಷದ ಶುಭಾಶಯಗಳು. ಅಂದರೆ ಯಾಕೆಂದರೆ ನಮ್ಮೆಲ್ಲ ಉಗಾದಿಗೆ ಬರುತ್ತಲ್ಲ ರಮ್ಯಾ, ಆದ್ದರಿಂದ ಎಲ್ಲರಿಗೂ ಸಾಧಾರಣವಾಗಿ ಹೊಸ ವರ್ಷ ಅಂದ ತಕ್ಷಣ 31 ಡಿಸೆಂಬರ್ ಆದ ತಕ್ಷಣ 1ನೇ ತಾರೀಕು ಜನವರಿ ಬಂದ ತಕ್ಷಣ ಹೊಸ ವರ್ಷ ಅಂತ ಖಂಡಿತ ಇಲ್ಲ. ಯಾಕಂದರೆ ಸೂರ್ಯ ಉದಯವಾಗತಕ್ಕಂಥದ್ದು ನಮ್ಮ ವಿಶೇಷವಾಗಿರ್ತಕ್ಕಂಥ ಉಗಾದಿ ಸಂದರ್ಭದಲ್ಲಿ. ಆ ಉಗಾದಿ ಯುಗಾದಿ ಕಳೆದರು ಅಂತ ಅಂದರೆ ಒಂದು 3 ತಿಂಗಳ ಕಾಲಕ್ಕೆ ಏನಿರುತ್ತೆ, ಒಂದು ಚೇಂಜಸ್ ಇರುತ್ತೆ. ಕ್ಯಾಲೆಂಡರ್ ಒಂದು ಚೇಂಜ್ ಆಗ್ಬೋದು ಅಷ್ಟೇ ಹೊರತು ಕ್ಯಾಲೆಂಡರ್ ಕೂಡ ಸುಳ್ಳಾಗೋಗಿದೆ. ಇತ್ತೀಚೆಗೆ ನೀನು ನೋಡ್ಬೋದು, ಯಾವ್ದಾದ್ರು ಗೂಗಲ್ ಹಾಕಿ ನೋಡಿದ್ರೆ 2015-26ರಲ್ಲಿ ಚೇಂಜಸ್ಸೇ ಆಗೋಗಿದೆ. ಅಂದರೆ 4ನೇ ತಾರೀಕು ಆದ ತಕ್ಷಣ 15ನೇ ತಾರೀಕು ಬಂದುಬಿಟ್ಟಿದೆ. ಸೊ ಆ ಕ್ಯಾಲೆಂಡರ್ನೂ ಕೂಡ ಸುಳ್ಳಾಗೋಗಿರೋದ್ರಿಂದ ಇವ್ರ ಪ್ರಕಾರ ಸುಳ್ಳಾಗಿದೆ. ಸೊ ಅದರಿಂದ ಜನಗಳಿಗೆ ಇಂಪಾರ್ಟೆಂಟ್ ಏನು ಅಂದರೆ, ಸೂರ್ಯಕ್ಕೆ ಚಂದ್ರನಿಗೆ ಹೇಗೆ ನಾವು ದಿನನಿತ್ಯದಲ್ಲಿ ಹೋಗ್ತೀವೋ ಭವಿಷ್ಯ ಮಾತ್ರದಲ್ಲಿ ಸೂರ್ಯಕಾಂತಿಯನ್ನು ಪರಿವರ್ತನೆ ಮಾಡ್ಕೊತೀವಿ. ಸೂರ್ಯ ಎಲ್ಲೋ ಹೋಗ್ತಾನೆ, ಯಾರು ರಾಜ ಯಾರು ಮಂತ್ರಿ ಅಂತ. 2026 ಅನ್ನೋದು ಏನಾಗಿದೆ, 25ರ ನಂತರ ಭಾಳ ಚಲನೆಗಳು ವಲನೆಗಳು ಚೇಂಜ್ ಆಗುತ್ತೆ. ಎಲ್ಲರ ಜೀವನದಲ್ಲೂ ಚೇಂಜ್ ಆಗುತ್ತೆ, ಎಲ್ಲ ರೀತಿಯಲ್ಲೂ ಚೇಂಜ್ ಆಗುತ್ತೆ. ಎಷ್ಟೋ ಜನಕ್ಕೆ ಏನು ನಿಂತು ಹೋಗಿರುತ್ತೆ, ಫುಲ್ ಸ್ಟಾಪ್ ಆಗಿರುತ್ತೆ, ಅವರಿಗೆಲ್ಲ ಒಂದು ಒಳ್ಳೆ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ವೃಷಭ ರಾಶಿಗೆ ಮೊದಲಿಂದ ಏನು ಹೇಳ್ತಿದ್ವಿ ಅಂದರೆ, ವೃಷಭ ರಾಶಿಯವರು ವೃಷಭ ಅಂದರೆ ಎತ್ತು, ಅವ್ರ ಜೀವಮಾನ ಪೂರ್ತಿ ಕಷ್ಟಪಟ್ಟರೆ ಸುಖ, ಕೂತ್ಕೊಂಡು ತಿನ್ನೋ ಯೋಗ ಜಲಮದಲ್ಲಿ ಇರಲ್ಲ. ಎಲ್ಲ 12 ರಾಶಿಯಲ್ಲೂ ವೃಷಭ ರಾಶಿಗೆ ಮಾತ್ರ ಸಾಧಾರಣವಾಗಿ ಇರಲ್ಲ. ಆದರೆ ಈ ಸಲ ಗುರು ಮುಂದಕ್ಕೆ ಹೋಗಿದ್ದಾನೆ, ಶನಿ ಸಹಾಯ ಮಾಡ್ತಾನೆ, ಅವನು 11ನೇ ಮನೆಗೆ ಬಂದಾಗ ಲಾಭವನ್ನು ಕೊಡ್ತಾನೆ, 9ನೇ ಮನೆ ಭಾಗ್ಯ ಕೊಡ್ತಾನೆ. ಸೊ ಹೀಗೆ ಬಂದಾಗ ವೃಷಭ ರಾಶಿಯವರಿಗೆ ಕರೆಕ್ಟಾಗಿ 3.5 ವರ್ಷ ಏನಿದೆ, ನೆಕ್ಸ್ಟ್ 3 ವರ್ಷ ಅಂದರೆ 2026ರಿಂದ 3 ವರ್ಷ ಅಬ್ಬಾಡ. ಇಷ್ಟು ವರ್ಷ ನಾವೆಲ್ಲ 24 ಗಂಟೆಗೆ ದುಡಿದ್ರೇ ಇತ್ತು, ಕೂತ್ಕೊಂಡು ತಿನ್ನೋಕ್ಕೆ ಗೊತ್ತಿಲ್ಲದೇ ಒಂದು ಫಲ ಸಿಗುತ್ತೆ. ಹೇಗೆ ಸಿಗುತ್ತೆ ಅಂದರೆ, ಕೆಲವರಿಗೆ ಕೇಸ್ಗಳಿಂದ ಬಂದಿರೋದು ಆಸ್ತಿ ಬರುತ್ತೆ, ಅಥವಾ ಒಂದು ಭೂಮಿ ಕೊಂಡ್ಕೋಬೋದು. ಈ ಥರದ್ದೆಲ್ಲ ವೃಷಭ ರಾಶಿಗೆ ಆಗುತ್ತೆ. ಆಮೇಲೆ ಈ ವರ್ಷದಲ್ಲಿ ನಾವೇನು ಹೇಳ್ಬೋದು ಅಂದರೆ, ಜಾಸ್ತಿ ನೋಡ್ತಕ್ಕಂಥ ವಿಚಾರಗಳಲ್ಲಿ ಅಂದರೆ ಸೂರ್ಯನ ನೋಡಬೇಕು, ಭಾಳ ಇಂಪಾರ್ಟೆಂಟು. ಗುರು ನೋಡಬೇಕು. ಚಲನೆ ವಲನೆಗಳು ಚೇಂಜ್ ಆಗೋದು ಗುರು. ಹಿಂದಕ್ಕೆ ಹೋಗ್ತಾನೆ, ಮುಂದಕ್ಕೆ ಬರ್ತಾನೆ. ಬುಧ ಬಂದು ವಕ್ರತ್ಯಾಗ ಮಾಡ್ತಾನೆ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಿರೋದು ಮತ್ತೆ ವಾಪಸ್ ಬಂದು ಕೂತ್ಕೊಳ್ತಾನೆ. ಸಿಂಹರಾಶಿಗೆ ಬಂದು ಗುರು ಕೂತ್ಕೊಂಡಾಗ ಎಷ್ಟು ದೊಡ್ಡ ಗ್ರಹ ಶನಿ ಜೊತೆಗೆ ಮೀಟಾಗಿ ಮತ್ತೆ ವಾಪಸ್ ಬರ್ತಾನೆ. ಅದಾದ ಮೇಲೆ ಶನಿಯ ದೃಷ್ಟಿ ಎಷ್ಟರ ಮೇಲೆ ಯಾರ್ಯಾರಿಗೆ ಪ್ರಭಾವ ಬೀಳುತ್ತೆ. ರಾಹು ಕೇತುಗಳು ಉಲ್ಟಾ ಹೋಗ್ತಾರೆ ಯಾವಾಗಲೂ. ಸಾಧಾರಣ ಉಲ್ಟಾ ಹೋದಾಗ ಏನು ಮಾಡ್ತಾರೆ, ಮಕರ ರಾಶಿಗೆ ಬಂದ್ಬಿಡ್ತಾರೆ. ಮಕರ ರಾಶಿಗೆ ಬಂದಾಗ ಅವರಿಬ್ಬರು ಒಂದು ಮೀಟಿಂಗ್ ಪಾಯಿಂಟ್. ಕೇತು ಜೊತೆ ಗುರು ಅಕಸ್ಮಾತ್ ಬಂದರೆ ಅವನು ಒಂದು 8 ತಿಂಗಳು ಏನೇನು ಕಾಡಿಸ್ತಾನೆ ಜಗತ್ತಿಗೆ, ಇದೆಲ್ಲನೂ ಒಂದು ಪ್ರಶ್ನೆ. ಸೊ ಎಲ್ಲ ಅಂದರೆ ಎಲ್ಲ ಫೀಲ್ಡಲ್ಲೂ
ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಲಾಯರ್ ಡಿಪಾರ್ಟ್ಮೆಂಟ್ ಆಗಲಿ, ಜಡ್ಜ್ಗಳಾಗಲಿ, ಮಂತ್ರಿಗಳಾಗಲಿ, ಮನುಷ್ಯರಾಗಲಿ, ರೈತರಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ವಾತಾವರಣದಾಗಲಿ ಎಲ್ಲದರಲ್ಲೂ ಒಂದೊಂದು ಚೇಂಜಸ್ ಇರುತ್ತೆ. ಸೊ ಗ್ಯಾರಂಟಿ ಟಿ ವಿ ಮುಖಾಂತರವಾಗಿ ನಿಮಗೆಲ್ಲರಿಗೂ ಏನು ಅಂದರೆ ನಾನು ಹೇಳೋ ಪ್ರಕಾರವಾಗಿ ಒಂದು 80% ನಡೀತಕ್ಕಂಥದ್ರಲ್ಲಿ ದೇವರು ಚೇಂಜಸ್ಸು ಒಂದಷ್ಟು ಮಾಡ್ತಾರೆ. ನಾವೆಲ್ಲ ಮನುಷ್ಯ ಮಾತ್ರ ಅಲ್ವಾ. ಆದರೆ ಈ ವರ್ಷದಲ್ಲಿ ಪ್ರತಿ ವರ್ಷ ನಾವೇನು ಅಂದರೆ ಒಂದು ಕರೆಕ್ಟಾಗಿ ಒಂದು 10 ವರ್ಷದ ಹಿಂದೆ ರಮ್ಯ ಏನಾದರೂ ಹೇಳ್ತಾ ಇದ್ರೆ ಭವಿಷ್ಯಗಳನ್ನ ಕರೆಕ್ಟಾಗಿ ನಡೀತಿತ್ತು. ಇಂಥ ಸಮಯಕ್ಕೆ ಮಳೆ ಬರುತ್ತೆ, ಇಂಥ ಸಮಯಕ್ಕೆ ಬಿರುಗಾಳಿ ಬರುತ್ತೆ ಅಂತ ಇರ್ತಿತ್ತು. ಈಗೇನು ಅಂದರೆ ಹಿಂದೆ ಮುಂದೆ ಆಗ್ತಾ ಇದೆ. ಯಾಕೆ ಹಿಂದೆ ಮುಂದೆ ಆಗ್ತಾ ಇದೆ? ಪ್ಲಾನೆಟರಿ ಪೊಸಿಷನ್ ಚೇಂಜ್ ಆಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ನಾವುಗಳು ಏನೂ ಆಗದೆ ಇದ್ದಂಗೆ ದೇವರು ಬಹಳ ಬುದ್ಧಿವಂತ, ಎಲ್ಲ ಇವ್ರುಗಳೇ ಹೇಳ್ತಾ ಇದ್ರೆ ನಾನೇನು ಮಾಡೋದು ಅಂತ ಭಗವಂತ ತಾನು ಕಾಲಚಕ್ರ ಅಂತ ತಿರುಗಿಸ್ತಾ ಇದ್ದಾನೆ. ಸೊ ಅಂಥ ಒಂದು ಕಾಲಚಕ್ರ ತಿರುಗಕ್ಕೆ 2026 ಇಟ್ ಈಸ್ ಓಪನ್ಡ್. ಸೊ ಈಗ ನಾವು ಬರ್ತಕ್ಕಂಥ ಇದರಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅನಾಥೋ ದೈವರಕ್ಷಕ ಅಂತ ಕೆಲವೊಂದು ಪರಿಹಾರ ಇದೆ. ಭಗವಂತ ನಿಮ್ಮ ಜೊತೆ ಇರ್ತಾನೆ. ನೀವು ನಂಬಿರ್ತಕ್ಕಂಥ ಯಾರನ್ನೇ ತಂದೆ ತಾಯಿ ನಂಬಿರ್ತಿರೋ, ದೇವ್ರು ನಂಬಿರ್ತಿರೋ, ಅಥವಾ ನಿಮ್ಮ ವೃತ್ತಿ ನಂಬಿರ್ತಿರೋ, ಆ ವೃತ್ತಿ ನಿಮಗೆ ಆ ಜೀವನ ಆ ಒಂದು ಇರ್ತಕ್ಕಂಥ ಹಿಂಬದಿಯಲ್ಲಿ ಯಾರಿರ್ತಾರೆ ಆ ಗುರಿ ಮುಂದೆ ಗುರು ಹಿಂದೆ ಅಂತ ನಿಮ್ಮ ರಕ್ಷೆಗೆ ಆಗಲಿ ಅಂತ ಮುಖಾಂತರ ಹಾರೈಸ್ತೀವಿ. ಓಕೆ ಗುರುಜಿ.